ಅಧಿಕಾರಿಗಳು ವಿಚಾರ ಪಾಯಿಂಟ್ ಆ ರೀತಿ ಆಗಿದ್ದಲ್ಲ, ಇದು ಆ ರೀತಿ ಆಗಿರೋದು ಸಮಸ್ಯೆ ಆ ರೀತಿ ಆಗಿದ್ದಲ್ಲ ಇದು. ಇದು ಆಗಿದ್ದ ಕಾರಣ ಅಂದ್ರೆ ಭೂಮಿ ಒಂದು ಸಮಸ್ಯೆ, ಎರಡನೇ ಪಾಯಿಂಟ್ ಅಂದ್ರೆ ಇದ್ರೊಳಗಡೆ ಏನ್ ಮಾಡಿದಾರೆ ಕೆಲವು ಆಫೀಸರ್ಸ್ ರೊಕ್ಕ ತೊಗೊಂಡು ಒಬ್ಬರ ಹಕ್ಕಪತ್ರ ಒಬ್ರು ವಿತರಣೆ ಮಾಡಿ ಇದು ಜೋರಾಗಿ ಈ ಸಮಸ್ಯೆ. ಮತ್ತೆ DCM ಮೇಡಮ್ ಅವ್ರ ಜೊತೆ ಮಾತಾಡಿದಾಗ ಅವ್ರೇನು ಹೇಳಿದ್ರು, ಇದನ್ನ ಸೆಟ್ಲ್ ಮಾಡ್ತೀನಿ 100% ಸ್ವಲ್ಪ ತಾಳಿ ಅಂದಿದ್ದು ನಾವು ಕೂಡ ತಾಳ್ಕೊಂಡು ಕೂಲಾಗಿ ಹೆಜ್ಜೆ ಹಾಕಿದೆ. ಅವ್ರ ಮಾತಿಗೆ ಒಂದು ಮಾತನ್ನ ಗೌರವಿಸಬೇಕು ಅಂತಕ್ಕಂಥ ಮಾತು ದೃಷ್ಟಿಕೋನ. ಹೆಬ್ಬಾಳ ನಿಮ್ಮ ಡಿವಿಷನ್ ಆಫೀಸ್ ಮುಂದ್ಗಡೆ ಅವತ್ತು ಧರಣಿ ಮಾಡಿದಾಗ ಫೋನ್ ಮೂಲ ಮಾತಾಡಿದಾಗ ಅವತ್ತು ಅವರೇ ಸೆಟ್ಲ್ ಮಾಡಕ್ಕೆ ಒಂದು ಹಂತಕ್ಕೆ ಬಂದಿತ್ತು. ಬಂದಂತ ನಾವು ಯಾರು ಫಾಲೋ ಅಪ್ ಮಾಡೋಕ್ಕಾಗಲಿಲ್ಲ. ನಮ್ಗೆ ಬೇರೆ ಬೇರೆ ರೈತರ ಸಮಸ್ಯೆಗಳು ತಗೊಂಡು ಹೋರಾಟ ಮಾಡಕ್ಕೆ ಅಲ್ಲಿ ಹೋಗಕ್ಕಾಗಲಿಲ್ಲ, ಅದು ಬಗೆಹರ್ಸಕ್ಕಾಗಲಿಲ್ಲ. ಆಮೇಲೆ ಶಿವಕುಮಾರ್ DK ಶಿವಕುಮಾರ್ ಸರ್ ಅವರಿಗೂ ಕೂಡ ಬೆಳಗಾವಿ ಅಧಿವೇಶನದಲ್ಲಿ ಇದಕ್ಕೆ ಸಂಬಂಧಪಟ್ಟಂಗೆ ಅವ್ರ ಜೊತೆಗೆ 15 ನಿಮಿಷ ಚರ್ಚೆ ಮಾಡಿ ಹೇಳಿದ್ವಿ, ಸೆಟ್ಲ್ ಮಾಡೋಣ ಅಂತ ಹೇಳಿದ್ರು. ಅವರು ರಿಟರ್ನ್ ಅಧಿಕಾರಿಗಳು ಹಿಂದಿರ್ತಕ್ಕಂಥ ಅಧಿಕಾರಿಗಳಿಗೆ ಹೇಳಿದ್ರು ಬೆಳಗಾವಿ ಅಧಿವೇಶನದಲ್ಲಿ ಹೇಳಿದ ನಂತರ ಕೂಡ ಅದು ಯಾವುದೇ ಕಾರಣಕ್ಕೂ ಅಷ್ಟೇ ಕಷ್ಟ ಹೋದ್ರೆ ಈಗ ಇದೇನಾಗ್ತದೆ ಮತ್ತೆ ಪುನಃ ನೀವು ಹೋಗಬೇಕಾದಂಥ ಪರಿಸ್ಥಿತಿ. ಅದೆಲ್ಲ ಒಂದು ಫೈಲ್ ಚೆಕ್ ಮಾಡಬೇಕು, ಯಾಕಾಗಿದೆ ಯಾಕಿಲ್ಲ ಅಂತಕ್ಕಂಥ ನೋಡಬೇಕು. ಆಮೇಲೆ ಎಲ್ಲಿ ನ್ಯೂನತೆ ಆಗಿದೆ, ಎಲ್ಲಿ ಸಮಸ್ಯೆ ಆಗಿದೆ, ಪರಿಹಾರ ಯಾವ ರೀತಿ ಹುಡುಕಾದ್ರೆ ಇದಕ್ಕೆ ಪರಿಹಾರ ಸಿಗ್ಲಿಕ್ಕೆ ಸಾಧ್ಯ ಇದೆ ಅಂತಕ್ಕಂಥ ಒಂದು ದೃಷ್ಟಿಕೋನದಲ್ಲಿ ತಾವು ಚೆಕ್ ಮಾಡಬೇಕು. ಚೆಕ್ ಮಾಡಿ ಜೂನಿಯರ್ ಇರ್ತಕ್ಕಂಥ ಹಕ್ಕುಪತ್ರನ ಕೊಡಬೇಕು ಅಂತಕ್ಕಂಥದ್ದು ಒಂದು. ಎರಡನೇ ಅಂಶ ಏನು, ನಿಮ್ಮ ಪ್ಲಾಂಟೇಶನ್ದಲ್ಲೇ ನಿಮ್ಮದೇ ಒಂದು ಆರ್ಡರ್ ಇದೆ. ಆರ್ಡರ್ ಪ್ರಕಾರ ನೀವೇನ್ ಕೇಳ್ತಿದ್ರಿ, ಪರಿಸರ ಕೇಳಿದ್ರಿ, ಆರೋಗ್ಯ ಇಲಾಖೆ ಇರ್ತಕ್ಕಂಥ ಒಂದು ದವಾಖಾನೆ ಪ್ಲೇಸ್ ಅನ್ನ ಮೆನ್ಷನ್ ಮಾಡಿದ್ರಿ. ಅದೇ ಜಾಗದಲ್ಲಿ ಅಂಕರ